ನಮಸ್ಕಾರ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಮದುವೆ ಆದಮೇಲೆ ವಿಪರೀತ ಕಷ್ಟಗಳು, ವಿಪರೀತ ತೊಂದರೆಗಳು, ಅನು ಅನುಭವಿಸ್ಬೇಕಾದ ಪರಿಸ್ಥಿತಿಗಳು ಖಂಡಿತವಾಗ್ಲೂ ಉಲ್ಬಣ ಆಗೇ ಆಗುತ್ತೆ. ಎಸ್ಪೆಷಲಿ ಗಂಡ ಹೆಂಡತಿ ನಡುವೆ ಜಗಳ, ಮನಸ್ತಾಪ, ಭಿನ್ನಾಭಿಪ್ರಾಯ, ಎಸ್ಪೆಷಲಿ ಹಣಕಾಸಿನ ವಿಚಾರಕ್ಕೆ, ಸಾಲಬಾಧೆ ವಿಚಾರಕ್ಕೆ, ಆಸ್ತಿಗಳ ವಿಚಾರಕ್ಕೆ, ಮಕ್ಕಳ ವಿಚಾರಕ್ಕೆ ವಿಪರೀತ ಕಷ್ಟಗಳು, ವಿಪರೀತ ತೊಂದರೆಗಳು ಅನುಭವಿಸ್ಬೇಕಾದಂಥ ಪರಿಸ್ಥಿತಿಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾವ್ಯಾವ ರಾಶಿ ನಕ್ಷತ್ರದ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇವಾಗ ಮೊದಲು ನಾನು ಈ ಇಸ್ವಿ ತಗೊಂತ ಹೋಗ್ತೀನಿ, ಆಮೇಲೆ ಯಾವ್ಯಾವ ರಾಶಿ ನಕ್ಷತ್ರ ಅಂತ ಹೇಳ್ತಾ ಹೋಗ್ತೀನಿ. ಯಾವ ಇಸ್ವಿಯಲ್ಲಿ ಮೊದಲು ಹುಟ್ಟಿದವರು? 1989ನೇ ಇಸ್ವಿ ಇಂದ 1999ನೇ ಇಸ್ವಿ ಒಳಗಡೆ ಹುಟ್ಟಿರೋರು. 1989, 1990, 1991, 92, 93, 94, 95, 96, 97, 98, 1999. 1989ನೇ ಇಸ್ವಿಯಿಂದ 1999ನೇ ಇಸ್ವಿ ಒಳಗಡೆ ಹುಟ್ಟಿರೋರು. ಜೊತೆಗೆ 1984ನೇ ಇಸ್ವಿ, 1985ನೇ ಇಸ್ವಿ, 1987, 1982 ಈ ಇಸ್ವಿಯಲ್ಲಿ ಯಾರ್ಯಾರು ಹುಟ್ಟಿರ್ತಿರೋ, ಜೊತೆಗೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಆಗಿರಬೇಕು. ಈ ಮೇಷ ರಾಶಿ ಅಶ್ವಿನಿ ನಕ್ಷತ್ರ, ಮತ್ತು ಈ ಮೇಷ ರಾಶಿ ಭರಣಿ ನಕ್ಷತ್ರ, ನಂತರ ವೃಷಭ ರಾಶಿ ಕೃತಿಕಾ ನಕ್ಷತ್ರ, ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ, ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ, ಸಿಂಹ ರಾಶಿ ಪುಬ್ಬ, ಸಿಂಹ ರಾಶಿ ಮಘ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ಧನಸ್ಸು ರಾಶಿ ಮೂಲ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ ಶ್ರವಣ, ಉತ್ತರಾಷಾಢ, ಧನಿಷ್ಠ, ಕುಂಭ ರಾಶಿ ಶತಭಿಷ, ಮೀನ ರಾಶಿ ರೇವತಿ ನಕ್ಷತ್ರದವರು. ಈ ಇಸ್ವಿಯಲ್ಲಿ ಹುಟ್ಟಿ ಎಸ್ಪೆಷಲಿ ನಿಮ್ಮದು ಈ ರಾಶಿ ನಕ್ಷತ್ರ ಆಗಿದ್ದರೆ 100ಕ್ಕೆ 50% ಆಫ್ ದಿ ಪೀಪಲ್ಸ್, ಖಂಡಿತವಾಗ್ಲೂ 100ಕ್ಕೆ 50% ಆಫ್ ದಿ ಪೀಪಲ್ಸ್, ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಗಂಡ ಹೆಂಡತಿ, ಗಂಡು ಮಕ್ಕಳಾಗಲಿ, ಈ ರಾಶಿ ನಕ್ಷತ್ರದಲ್ಲಿ ಹೆಣ್ಣು ಮಕ್ಕಳನ್ನು ಇರಲಿ, ಖಂಡಿತವಾಗ್ಲೂ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ಜಗಳಗಳು ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ, ಖಂಡಿತವಾಗ್ಲೂ ಒಂದು ಮಗು ಆದಮೇಲೆ ಖಂಡಿತವಾಗ್ಲೂ ಕಷ್ಟಗಳು, ತಾಪತ್ರಯಗಳು, ಸಮಸ್ಯೆಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾಕಂದರೆ ಸಾಕಷ್ಟು ಜಾತಕಗಳು ನೋಡಿ ನಾನು ವಿಡಿಯೋ ಮಾಡ್ತಾ ಇರೋದು, ಸಾಕಷ್ಟು ರಾಶಿ ನಕ್ಷತ್ರಗಳು ಅನಾಲಿಸಿಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ವಿಡಿಯೋ ಮಾಡ್ತಿರೋದು. ಇದೆಲ್ಲ ನಮ್ಮ ಅನುಭವಗಳಷ್ಟೇ. ನೋಡಿ, ಜ್ಯೋತಿಷ್ಯ ಎದುರಿಸೋ ಅಂಥ ಪ್ರಕ್ರಿಯೆ ಅಲ್ಲ. ಜ್ಯೋತಿಷ್ಯ ಮಾರ್ಗದರ್ಶನ, ಕತ್ತಲಿನಿಂದ ಬೆಳಕಿನೆಡೆಗೆ. ಈ ರೀತಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಇದರಲ್ಲಿ ಹೆದರ್ಕಣ ಅಂತ ಅವಶ್ಯಕತೆ ಇಲ್ಲ. ನೀವು ಸ್ವಲ್ಪ ಕಾಮನ್ ಸೆನ್ಸು, ಸಿಕ್ಸ್ತ್ ಸೆನ್ಸು, ಲೈಫ್ ಸ್ಟೈಲು ಬದಲಾವಣೆ ಮಾಡ್ಕೊಳ್ಳಿ, ಚೆನ್ನಾಗಿರ್ತೀರ, ಜೀವನದಲ್ಲಿ ಎಕ್ಸಲೆಂಟ್ ಆಗಿರ್ತೀರಾ. ಅರ್ಥ ಆಯ್ತಾ? ಅದಕ್ಕೆ ಹೇಳ್ತಿರ್ತೀನಿ, ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ಅವಾಗ ನೀವು ಚೆನ್ನಾಗಿರ್ತೀರಾ. ನಿಮಗೆ ನೀವು ಏನು ತಪ್ಪು ಮಾಡೋಕ್ಕೆ ಹೊರಟಿದ್ದೀರಾ, ನೀವೇನು ತಪ್ಪು ಮಾಡ್ತಿದ್ದೀರಾ ಅನ್ನೋದು ನೀವು ಎತ್ತೆಚ್ಕೊಳ್ಳಿ. ಜೀವನದಲ್ಲಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳು, ಹೆಣ್ಮಕ್ಳು ಭಾಳ ಚೆನ್ನಾಗಿರ್ತೀರ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು
ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.